Right. Good morning to one and all. Welcome to e-business and accounting class. So this is your Kavita ma'am. So in the previous class we were discussing about all the introduction about your subject. ಅಂದ್ರೆ ನಿಮ್ಮ ಒಂದು e-business accounting ಅಲ್ಲಿ ಯಾವ ಚಾಪ್ಟರ್ಸ್ ಇದೆ, ಆ ಒಂದು ಚಾಪ್ಟರ್ಸ್ ಅಲ್ಲಿ ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್ ಯಾವುದು, ಥಿಯರಿ ಆಸ್ಪೆಕ್ಟ್ಸ್ ಯಾವುದು ಅಂತ ಹೇಳಿದ್ದೆ. And that we have studied about the first chapter, that is e-business. Right? In the e-business and the last chapter, first chapter e-business, ಅದರಲ್ಲಿ contents ಬಗ್ಗೆ ಮಾತಾಡಿದ್ದೆ, introduction of e-commerce ಬಗ್ಗೆ ಮಾತಾಡಿದ್ದೆ, and meaning of e-business ಬಗ್ಗೆ ಮಾತಾಡಿದ್ದೆ. Right, my dear students, in the previous class we are discussing about introduction of e-commerce and meaning of e-business. ಇದು ಇಷ್ಟು ಮಾತ್ರ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ದೆ. So in this class I am going to discuss about the definition of e-business. Definition of e-business. So e-business is nothing but ನಾನು ಹೇಳಿದ್ದೆ, selling and buying of goods and services through a network, over a network ಅಂತ ಹೇಳಿದ್ದೆ. Buying and selling of goods and services on the network, ಇಂಟರ್ನೆಟ್ ಮುಖಾಂತರ ನಾವೇನ್ ಮಾಡ್ತೀವಿ, ಇಲ್ಲಿ ಗೂಡ್ಸ್ ಅಂಡ್ ಸರ್ವಿಸಸ್ ನ ಸೇಲ್ ಮಾಡಬಹುದು, ಬೈ ಮಾಡಬಹುದು, ತಗೋಬಹುದು, ಮಾರಬಹುದು. ಅದನ್ನ ನಾವು ಈ ಬಿಸ್ನೆಸ್ ಅಂತ ಕರಿತೀವಿ. ಬಿಸ್ನೆಸ್ ಬಗ್ಗೆ ನಿಮ್ಗೆ ಗೊತ್ತಿರೋದೆ, ಬಿಸ್ನೆಸ್ ಜೊತೆಗೆ ಇ ಅಂತ ಸ್ಟಾರ್ಟ್ ಆಗಿದೆ. ಇ ಮೀನ್ಸ್ ಎಲೆಕ್ಟ್ರಾನಿಕ್ ಬಿಸ್ನೆಸ್ ಅಂತ ಅರ್ಥ, ಎಲೆಕ್ಟ್ರಾನಿಕ್ ಬಿಸ್ನೆಸ್. ನಾವು definition, see definition. Definition, see here, e-business, wait a minute students. E-business in bracket electronic business is the conduct of business processes on the internet. This electronics business process including buying and selling of products, supplies and services, and serving customers, processing payments, etc. This is nothing but e-business ಅಂತ ಹೇಳ್ತಿದ್ದಾರೆ. ಅಂದ್ರೆ ಇಲ್ಲಿ ಸಪರೇಟ್ ಆಗಿ ಯಾವುದೇ ಒಂದು ಆಥರ್ ಇದ್ರ ಬಗ್ಗೆ ಇಲ್ಲ, ಜಸ್ಟ್ ಜನರಲ್ ಡೆಫಿನೇಷನ್ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಇಲ್ಲಿ ಆಥರ್ ಇಲ್ಲ ಅಂತ ಥಿಂಕ್ ಮಾಡಬಹುದು. ಇಸ್ ನಥಿಂಗ್ ಬಟ್ ಇದು ಜನರಲ್ ಡೆಫಿನೇಷನ್. e-business nothing but is the conduct of business processes on the internet. These electronic business processes include buying and selling products, ಅಂದ್ರೆ ಪ್ರಾಡಕ್ಟ್ಸ್ ನ ನಾವು ತಗೋಬಹುದು, ಮಾರಬಹುದು. ಸಪ್ಲೈ is nothing but this one also transaction, ತಗೊಳ್ಳೋದು, ಕೊಡೋದು. ಸರ್ವಿಸ್ ಅಂದ್ರೆ ಸರ್ವಿಸ್ ನ ಪ್ರೊವೈಡ್ ಮಾಡೋದಾಗ್ಬೋದು, ಸರ್ವಿಸ್ ಪಡ್ಕೊಳ್ಳೋದಾಗ್ಬೋದು. ಅಂಡ್ ಸರ್ವಿಂಗ್ ಕಸ್ಟಮರ್ಗೆ ಸೇವೆನ ಸಲ್ಲಿಸುವಂಥದ್ದು. ಅಂಡ್ ಪ್ರೊಸೆಸಿಂಗ್ ಪೇಮೆಂಟ್ಸ್, ಎಲ್ಲಾ ರೀತಿಯ ಪೇಮೆಂಟ್ಸ್ ನ ಕೂಡ ನಾವು ಆನ್ಲೈನ್ ಮುಖಾಂತರ ಮಾಡುವಂಥದ್ದು. ಇದನ್ನ ನಾವು ಈ ಬಿಸ್ನೆಸ್ ಅಂತ ಕರಿತೀವಿ. ಇಸ್ ನಥಿಂಗ್ ಬಟ್ ಎಲೆಕ್ಟ್ರಾನಿಕ್ business is about doing business electronically. Once again, electronic business is about doing business electronically, is known as e-business. ಒಂದೇ ವರ್ಡ್ ಅಲ್ಲಿ ಹೇಳೋದಾದ್ರೆ ನಮ್ಮ ಒಂದು ಬಿಸ್ನೆಸ್ ನ ಎಲೆಕ್ಟ್ರಾನಿಕಲಿ ಮಾಡೋದನ್ನ ನಾವು ಈ ಬಿಸ್ನೆಸ್ ಅಂತ ಕರಿತೀವಿ. ಬಟ್ ಇನ್ನ ಒಂದು ಡೆಫಿನೇಷನ್ ಅಂತ ಬಂದಾಗ ಈ ಡೆಫಿನೇಷನ್ ನ ಬರೀಬೇಕಾಗುತ್ತೆ. ಈ ಡೆಫಿನೇಷನ್ ಜನರಲ್ ಡೆಫಿನೇಷನ್ ಆಗಿರುತ್ತೆ. ಅಕಾರ್ಡಿಂಗ್ ಟು ಜನರಲ್ ಡೆಫಿನೇಷನ್ ಅಂತ ಬರ್ದ್ಬಿಟ್ಟೆ ನೀವು ಮೀನಿಂಗ್ ನ ಬರೆದ್ರೆ ಅಲ್ಲಿಗೆ ಫುಲ್ಫಿಲ್ ಆಗುತ್ತೆ. When come to the next topic, e-commerce. Of course, e-commerce. What do you mean by e-commerce? Electronic commerce. E andre electronic commerce. Commerce means trade, aids to trade. ರೈಟ್, ಅಂದ್ರೆ ಏನು, ವ್ಯಾಪಾರ ಪೂರಕಗಳು ಅಂತ ಕರಿತೀವಿ ಕನ್ನಡದಲ್ಲಿ ಹೇಳೋದಾದ್ರೆ. ಲೈಕ್ ಮೀನ್ಸ್ ಅಡ್ವರ್ಟೈಸ್ಮೆಂಟ್, ಫಿನಾನ್ಸ್, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್, ದೆನ್ ಬ್ಯಾಂಕಿಂಗ್, ಎಜುಕೇಶನ್, ಟ್ರಾನ್ಸ್ಪೋರ್ಟೇಶನ್, ಇನ್ಶೂರೆನ್ಸ್, ಇವೆಲ್ಲವೂ ಕೂಡ ನಮ್ಮ ಒಂದು ಬಿಸ್ನೆಸ್ಗೆ ಹೆಲ್ಪ್ಫುಲ್ ಆಗುತ್ತಲ್ವಾ. ಇವೆಲ್ಲದನ್ನ ಸೇರಿಸಿದ್ರೆ ನಮ್ಗೆ ಇ ಕಾಮರ್ಸ್ ಆಗುತ್ತೆ. ಇ ಕಾಮರ್ಸ್ ರೆಫರ್ಸ್ ಟು ಅನ್ ಆನ್ಲೈನ್ ಟ್ರಾನ್ಸಾಕ್ಷನ್, ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಓವರ್ ದ ಇಂಟರ್ನೆಟ್. ಇದು ಅಷ್ಟೇ, ಇ ಕಾಮರ್ಸ್ ಅಂದ್ರೆ ಏನು, ನಾವ್ ಇದನ್ನ ಹೇಳ್ಬೋದು ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಓವರ್ ದ ನೆಟ್ವರ್ಕ್, ಇಂಟರ್ನೆಟ್. ಆರ್ ಇಸ್ ನಥಿಂಗ್ ಬಟ್ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಅಂದ್ರೆ ಏನು, ನಮ್ಮ ಒಂದು ಆನ್ಲೈನ್ ಅಲ್ಲಿ ನೆಟ್ವರ್ಕ್ ನ ಯೂಸ್ ಮಾಡ್ಕೊಂಡು ಎಲ್ಲಾ ಒಂದು ಟ್ರಾನ್ಸಾಕ್ಷನ್ಸ್ ನ ಮಾಡುವಂಥದ್ದು. ರೈಟ್, ಏನ್ ಹೇಳ್ತಿದಾರಪ್ಪ ನಮ್ಮ ಒಂದು ನೋಟ್ಸ್ ಅಲ್ಲಿ ಏನಿದೆ ಅಂದ್ರೆ ನೋಡಿ,
E-commerce is where business and the transaction take place by our telecommunication network, especially through internet. It means doing business electronically. Of course, ನಾನು ಹೇಳಿದಲ್ಲ doing business electronically, ಅದನ್ನ ನಾವು e-commerce ಅಂತ ಕರಿತೀವಿ. See, e-commerce is where business and the transaction take place by our telecommunication network, especially through a internet. It means doing business electronically. ಅಂದ್ರೆ ನಮ್ಮ ಒಂದು ಬಿಸ್ನೆಸ್ ನ ಟ್ರಾನ್ಸಾಕ್ಷನ್ಸ್ ಎಲ್ಲಾನು ಕೂಡ ನಾವು ಥ್ರೂ ಟೆಲಿಕಮ್ಯುನಿಕೇಶನ್, ನಾವು ಒಂದು ಫೋನ್ ಮುಖಾಂತರ ಮಾತಾಡೋದಾಗ್ಬೋದು, ನೆಟ್ವರ್ಕ್ ನ ಯೂಸ್ ಮಾಡ್ಕೊಳ್ಳೋದಾಗ್ಬೋದು, ಸ್ಪೆಷಲಿ ಇಂಟರ್ನೆಟ್ ನ ಯೂಸ್ ಮಾಡ್ಕೊಂಡು ಎಲ್ಲಾ ಒಂದು ಬಿಸ್ನೆಸ್ ಆಕ್ಟಿವಿಟೀಸ್ ನ ಎಲೆಕ್ಟ್ರಾನಿಕ್ ವೈಸ್ ಅಲ್ಲಿ ಮಾಡೋದನ್ನ ನಾವು ಇ ಕಾಮರ್ಸ್ ಅಂತ ಕರಿತೀವಿ. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಯಾರಿಗೆ ಅರ್ಥ ಆಗಲ್ವೋ ನೀವು ನಮಗೆ ಹೇಳ್ಬೋದು. ಸೊ ಇ ಕಾಮರ್ಸ್ ಅಂದ್ರೆ ಏನು? Electronic commerce is where business transaction take place via telecommunication networks, especially the internet. Once again, electronic commerce is about doing business electronically. Electronic commerce describes the buying and selling of products, services, and information via computer networks, including the internet. ಸೊ ನಿಮಗೆ ನಿಮ್ಮ ಒಂದು ಓನ್ ಲ್ಯಾಂಗ್ವೇಜ್ ಅಲ್ಲೂ ಕೂಡ ನಾವು ಇ ಕಾಮರ್ಸ್ ನ ಒಂದು ಮೀನಿಂಗ್ ನ ನೀವು ಬರಿತಾ ಹೋಗ್ಬೋದು. ನಾನು ಹೇಗೆ ಹೇಳಿದಲ್ವಾ, ತುಂಬಾ ಒಂದು ಮೀನಿಂಗ್ಸ್ ನ ಹೇಳ್ತಿದ್ದೀನಿ. ಸೊ ಇ ಕಾಮರ್ಸ್ ಅಂದ್ರೆ ಏನು? ಸೊ ಈ ಎಲೆಕ್ಟ್ರಾನಿಕ್ ಕಾಮರ್ಸ್ ಅಂತ ಕರಿತೀವಿ. ಎಲೆಕ್ಟ್ರಾನಿಕ್ ಕಾಮರ್ಸ್ ಅಂದ್ರೆ ಏನು? ಒಂದು ಥಿಂಕ್ ಮಾಡಿ, ಡೂಯಿಂಗ್ ಬಿಸ್ನೆಸ್ ಎಲೆಕ್ಟ್ರಾನಿಕಲಿ ಅಷ್ಟೇ. ಅಂದ್ರೇನು? ಎಲ್ಲಾ ಒಂದು ಬಿಸ್ನೆಸ್ ಆಕ್ಟಿವಿಟೀಸ್ ನ ಆನ್ಲೈನ್ ಯೂಸ್ ಮಾಡ್ಕೊಂಡು, ಇಂಟರ್ನೆಟ್ ನ ಯೂಸ್ ಮಾಡ್ಕೊಂಡು ಮಾಡುವಂತದ್ದು. ಅಂಡ್ ಜೊತೆಗೆ ಇಲ್ಲೇನಾಗುತ್ತೆ, ಬಿಸ್ನೆಸ್ ಟ್ರಾನ್ಸಾಕ್ಷನ್ ನ ವಯಾ ಟೆಲಿಕಮ್ಯುನಿಕೇಶನ್ ನ ಯೂಸ್ ಮಾಡ್ಕೊಂಡು ಮಾಡ್ತಾರೆ. ಜೊತೆಗೆ ಅಲ್ಲಿ ಗುಡ್ ಪ್ರಾಡಕ್ಟ್ಸ್ ನ ಬೈ ಮಾಡ್ತಾರೆ, ಸೇಲ್ ಮಾಡ್ತಾರೆ, ಸರ್ವಿಸಸ್ ನ ಪ್ರೊವೈಡ್ ಮಾಡ್ತಾರೆ, ಪೇಮೆಂಟ್ಸ್ ನ ಮಾಡ್ತಾರೆ. ಎಲ್ಲದನ್ನು ಕೂಡ ನಾವು ಇ ಕಾಮರ್ಸ್ ಅಂತ ಕರಿತೀವಿ. ಅಂದ್ರೆ ಸೊ ಈ ಓವರ್ ಆಲ್ ನಾವು ಇ ಕಾಮರ್ಸ್ ಅಂತ ಕರಿತಿದ್ದೀವಿ. ದ ನೆಕ್ಸ್ಟ್ ಟಾಪಿಕ್, ಇದನ್ನ ಇನ್ನು ಸ್ವಲ್ಪ ನಾವು ಡೀಪ್ ಆಗಿ ಹೇಳೋದಾದ್ರೆ, ಎಲೆಕ್ಟ್ರಾನಿಕ್ ಕಾಮರ್ಸ್ ಇಲ್ಲೇನಿದೆ? ಎಲೆಕ್ಟ್ರಾನಿಕ್ ಕಾಮರ್ಸ್ ಕಾಮನ್ಲಿ ನೌನ್ ಆಸ್ ಇ ಕಾಮರ್ಸ್. ಆಫ್ ಕೋರ್ಸ್ ಎಲೆಕ್ಟ್ರಾನಿಕ್ ಕಾಮರ್ಸ್ ನ ನಾವು ಶಾರ್ಟ್ ಫಾರ್ಮ್ ಅಲ್ಲಿ ಇ ಕಾಮರ್ಸ್ ಅಂತ ಕರಿತೀವಿ. ಇಸ್ ಟ್ರೇಡಿಂಗ್ ಇನ್ ಪ್ರಾಡಕ್ಟ್ ಆರ್ ಸರ್ವಿಸಸ್ ಯೂಸಿಂಗ್ ಕಂಪ್ಯೂಟರ್ ನೆಟ್ವರ್ಕ್ಸ್ ಸಚ್ ಆಸ್ ದ ಇಂಟರ್ನೆಟ್. ಇಂಟರ್ನೆಟ್ ಆಫ್ ಕೋರ್ಸ್. ನೆಕ್ಸ್ಟ್ ಒನ್ ಏನಿದೆ? ಜಾನಿ ಡೀಪ್ ಯಾರು? Anyhow, this topic we will discuss later. Next, electronic commerce draws on technologies such as mobile commerce, electronic funds transfer, supply chain management, internet marketing, online transaction processing, electronic data interchange. Yes, this is important, my dear students. EDI. EDI ನ ಶಾರ್ಟ್ ಫಾರ್ಮ್ಸ್ ಕೇಳ್ತಾರೆ ನಿಮ್ಮ ಒಂದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಥಿಂಕ್ ನೆನಪಲ್ಲಿ ಇಟ್ಕೊಂಡಿರಿ. EDI ಮೀನ್ಸ್ ಎಲೆಕ್ಟ್ರಾನಿಕ್ ಡೇಟಾ ಇಂಟರ್ಚೇಂಜ್. ಅಂದ್ರೆ ಏನು? ಹಿಯರ್ ಕನ್ವರ್ಷನ್ ಆಫ್ ಡೇಟಾ ಫ್ರಮ್ ಒನ್ ಸಿಸ್ಟಮ್ ಟು ಅನದರ್ ಸಿಸ್ಟಮ್. ಅಂದ್ರೆ ಏನು? ಒಂದು ಸಿಸ್ಟಮ್ ಇಂದ ಇನ್ನೊಂದು ಸಿಸ್ಟಮ್ಗೆ ನಮ್ಮ ಒಂದು ಡೇಟಾನ ಇಂಟರ್ಚೇಂಜ್ ಮಾಡುವಂಥದ್ದು, ಸೆಂಡ್ ಮಾಡುವಂಥದ್ದನ್ನ ನಾವು EDI ಅಂತ ಕರಿತೀವಿ. ಇದ್ರ ಬಗ್ಗೆ ನಾನು ನಿಮ್ಗೆ ಲೇಟರ್ ಡಿಸ್ಕಷನ್ ಮಾಡ್ತೀನಿ. ಅಂಡ್ ಮೋರ್ ಓವರ್ ನೋಡಿ, ಇಲ್ಲೇನಿದೆ, ಎಲೆಕ್ಟ್ರಾನಿಕ್ ಕಾಮರ್ಸ್ ಅಲ್ಲಿ ಏನೆಲ್ಲ ಮಾಡ್ಬೋದಪ್ಪ ಅಂದ್ರೆ, ಮೊಬೈಲ್ ಕಾಮರ್ಸ್ ಇದೆ, ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಅಂದ್ರೆ ಏನು? ಫಂಡ್ಸ್ ನ ಒಂದು ಬ್ಯಾಂಕಿನ ಇನ್ನೊಂದು ಬ್ಯಾಂಕ್ ಆಗ್ಬೋದು, ಒಂದು ಪರ್ಸನ್ ಇನ್ನೊಂದು ಪರ್ಸನ್ಸ್ ಆಗ್ಬೋದು, ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ ಆಗ್ಬೋದು ಟ್ರಾನ್ಸ್ಫರ್ ಮಾಡ್ಬೋದು. ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್, ಸೊ ಇಂಟರ್ನೆಟ್ ಬ್ಯಾಂಕಿಂಗ್ ನ ಮಾರ್ಕೆಟಿಂಗ್ ಯೂಸ್ ಮಾಡುವಂಥದ್ದು, ಆನ್ಲೈನ್ ಟ್ರಾನ್ಸಾಕ್ಷನ್ ಪ್ರೊಸೆಸಿಂಗ್, electronic data interchange, inventory management systems, automated data collection system. ಇವೆಲ್ಲ ಒಂದು ಫೀಲ್ಡ್ ಅಲ್ಲೂ ಕೂಡ ನಮ್ಮ ಎಲೆಕ್ಟ್ರಾನಿಕ್ ಕಾಮರ್ಸ್ ನ ಯೂಸ್ ಮಾಡ್ತಾರೆ. ನಿಮಗೆ ಇದ್ರ ಬಗ್ಗೆ ಗೊತ್ತೇ ಇರುತ್ತದೆ. ಈಗ ಒಂದು ಎರಾ ಏನಾಗಿದೆ, ಎಲ್ಲವೂ ಕೂಡ ಮೊಬೈಲ್ಸ್ ನ ಯೂಸ್ ಮಾಡ್ತಿದಾರೆ ಅಂದಾಗ ನಿಮ್ಗೆ ಎಲ್ಲ ಗೊತ್ತು. ಫಂಡ್ಸ್ ನ ಹೇಗೆ ಟ್ರಾನ್ಸ್ಫರ್ ಮಾಡಬೇಕು, ಇಂಟರ್ನೆಟ್ ಮಾರ್ಕೆಟಿಂಗ್ ಹೇಗೆ, ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಹೇಗೆ, ಇದ್ರ ಬಗ್ಗೆ ಜಾಸ್ತಿ ಹೇಳುವಾಗಿಲ್ಲ. ಇದನ್ನೆಲ್ಲ ಕೂಡ ನೀವು ಬರ್ತಾ ಹೋಗ್ಬೋದು. ನೆಕ್ಸ್ಟ್ ಏನಿದೆ? ಮಾಡರ್ನ್ ಎಲೆಕ್ಟ್ರಾನಿಕ್ ಕಾಮರ್ಸ್ typically uses as World Wide Web for at least one part of the transaction life skills.
cycle. Although it may also use other technologies such as email. Of course, my dears. ಸೊ ಇಲ್ಲಿ ನೋಡಿ ನಮ್ಮ ಒಂದು ಮಾಡರ್ನ್ ಎಲೆಕ್ಟ್ರಾನಿಕ್ ಕಾಮರ್ಸ್ ಏನ್ ನಾರ್ಮಲ್ ಆಗಿ ಯೂಸ್ ಮಾಡೋದು WWW ವರ್ಲ್ಡ್ ವೈಡ್ ವೆಬ್ ಹೌದಲ್ವಾ. ನಮ್ಮ ಒಂದು ಗೂಗಲ್ ಅಲ್ಲಿ ನೀವೇನೇ ಸರ್ಚ್ ಮಾಡ್ಬೇಕಂದ್ರೂ ಕೂಡ ಸ್ಟಾರ್ಟಿಂಗ್ ಅಲ್ಲಿ WW ಅಂತ ಹೊಡೆದೆ ನಿಮ್ ಮುಂದೆ ಮೂವ್ ಆಗ್ತೀರಾ ಲೈಕ್ ಸರ್ಚ್ ಇಂಜಿನ್ ಅಲ್ಲಿ. ಸೊ ಅದಕ್ಕಾಗಿನೇ W ವೈಡ್ ವೆಬ್ ಅನ್ನೋ ಒಂದು ಸರ್ಚ್ ಇಂಜಿನ್ ಯೂಸ್ ಮಾಡ್ಕೊಂಡು ಎಲ್ಲದನ್ನು ಕೂಡ ನಾವು ಅಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ರೈಟ್ ಅಂದ್ರೆ ಏನು ನಮ್ಮ ಒಂದು ಮಾಡರ್ನ್ ಎಲೆಕ್ಟ್ರಾನಿಕ್ ಕಾಮರ್ಸ್ ಏನಿದೆ ಆ ಒಂದು ಮಾಡರ್ನ್ ಎಲೆಕ್ಟ್ರಾನಿಕ್ ಕಾಮರ್ಸ್ ಅಲ್ಲಿ ವರ್ಲ್ಡ್ ವೈಡ್ ವೆಬ್ ನ ಅಂದ್ರೆ ಏನು ಸರ್ಚ್ ಇಂಜಿನ್ ನ ಯೂಸ್ ಮಾಡ್ಕೊಂಡು ನಾವೆಲ್ಲದನ್ನ ಕೂಡ ತಿಳ್ಕೊಳ್ತೀವಿ. ಅಂದ್ರೆ ಏನು ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ನಾವು ಗೂಗಲ್ ಅಲ್ಲಿ ಸರ್ಚ್ ಮಾಡ್ತೀವಿ, ಅದರ್ ವಿಕಿಪೀಡಿಯಾ ಈ ಒಂದು 2 ಸರ್ಚ್ ಇಂಜಿನ್ ಯೂಸ್ ಮಾಡ್ಕೊಂಡು ಮಾಡ್ತೀವಿ. ಇದರಲ್ಲಿ ನಮ್ಮ ಒಂದು ವರ್ಲ್ಡ್ ವೈಡ್ ವೆಬ್ ಅನ್ನೋ ಒಂದು WWW ಒಂದು ಈ ಒಂದು ಸರ್ಚ್ ಇಂಜಿನ್ ಯೂಸ್ ಮಾಡ್ಕೊಂಡು ನೀವು ಎಲ್ಲಾ ಒಂದು ವರ್ಕ್ ನ ಎಲ್ಲಾ ಒಂದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಹೋಗ್ತೀರಾ. ಸಚ್ ಆಸ್ ಇಮೇಲ್ ನ ಮುಖಾಂತರ ಆಗ್ಬೋದು. Next, the next topic, history of e-commerce. Of course, this is a 6 months question, my dears. Andre eno write about the history of e-commerce. Otherwise, write about the e-commerce anta keltare. Aga neevu what do you mean by e-commerce agbodu, history bagge bariyodaagbodu, ಕೆಲವೊಂದು features ನ ಬರೆಯೋದು, like advantages, disadvantages ಇದೆಲ್ಲದೂ ಕೂಡ ನೀವು ಬರಿತಾ ಹೋಗಬಹುದು. ಅದಕ್ಕಾಗಿನೇ e-commerce ನ ಡೀಪ್ ಆಗಿ ನೀವು ಸ್ಟಡಿ ಮಾಡಬೇಕಾಗುತ್ತೆ. ಹಿಸ್ಟ್ರಿ, ಅದರ ಹಿಸ್ಟ್ರಿ ಹೇಗಿದೆ ನೋಡಿ. In 1962 ಫಸ್ಟ್ ಮಂತ್ ಏನಿದೆ, in 1960 ಇಂದ ಹಿಡಿದು 1982 paving the way of electronic commerce was development of electronic data interchange. EDI ಅನ್ನೋದನ್ನ EDI ಏನ್ ಮಾಡುತ್ತೆ, ಇದನ್ನ ಎಲೆಕ್ಟ್ರಾನಿಕ್ ಕಾಮರ್ಸ್ ನ ಡೆವಲಪ್ಮೆಂಟ್ ಮಾಡುತ್ತೆ. EDI replaced traditional mailing and fixing documents. Of course, ಮೇಲ್ ಮಾಡೋದಾಗ್ಬೋದು, ಡಾಕ್ಯುಮೆಂಟ್ಸ್ ನ ಫಿಕ್ಸ್ ಮಾಡೋದಾಗ್ಲಿ ಆಗ ಒಂದು ಸ್ಟಾರ್ಟಿಂಗ್ ಏರಾದಲ್ಲಿ ಮಾಡ್ತಾ ಇದ್ರು. ನೆಕ್ಸ್ಟ್ ಸೆಕೆಂಡ್ ಸ್ಟೇಜ್ ಏನಾಯ್ತು, ಇದ್ರ ಬಗ್ಗೆ ಸಿಂಪಲ್ ಆಗಿ ಹೇಳ್ತಾ ಹೋಗ್ತೀನಿ. ಇದನ್ನ ಓದ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇದು ಅಷ್ಟೊಂದು ಇಂಪಾರ್ಟೆಂಟ್ ಏನಂತ ಅಲ್ಲ, ಲೈಕ್ ನಿಮ್ಮ ಒಂದು ನಾಲೆಜ್ ಪರ್ಪಸ್ಗೋಸ್ಕರ ಇದನ್ನ ಕೊಟ್ಟಿರೋದು ಅಷ್ಟೇ. ಲೈಕ್ ಸಿಲೆಬಸ್ ಪಾಯಿಂಟ್ ಆಫ್ ವ್ಯೂ ಇದೆ, ಅದಕ್ಕೆ ಮಾಡ್ತಿದ್ದೀನಿ. ಮೈಕಲ್ ಆಲ್ಡ್ರಿಚ್, an English inventor, innovator and entrepreneur, is credited with developing predecessors to online shopping. EDI, electronic data interchange. EDI full form is electronic data interchange. And ಮೈಕಲ್ ಆಲ್ಡ್ರಿಚ್ ಅನ್ನೋ ಇಂಗ್ಲಿಷ್ ಇನ್ವೆಂಟರ್ ಆಗಿರ್ತಾನೆ. ಇವನು ಏನ್ ಮಾಡ್ತಾನೆ, ನಮ್ಮ ಒಂದು ಇ ಕಾಮರ್ಸ್ ಅಲ್ಲಿ ಆನ್ಲೈನ್ ಶಾಪಿಂಗ್ ನ ಡೆವಲಪ್ಮೆಂಟ್ ಮಾಡ್ತಾರೆ. ಕ್ಲಿಯರ್? ಏನಾದ್ರು ಫಸ್ಟ್ ಅಲ್ಲಿ ಜಸ್ಟ್ ಡಾಕ್ಯುಮೆಂಟ್ ನ ಫಿಕ್ಸ್ ಮಾಡೋದಾಗ್ಬೋದು, ಮೇಲ್ಸ್ ನ ಚೇಂಜ್ ಮೆಮೈಸ್ ನ ಮಾತ್ರ ನಾವು ಅಲ್ಲಿ ಸೆಂಡ್ ಮಾಡ್ತಾ ಇದ್ರು. ಎಲ್ಲಿ EDI ಇ ಕಾಮರ್ಸ್ ನ ಡೆವಲಪ್ ಮಾಡಿದ್ದು, ಅದರಲ್ಲಿ ಮೇಲ್ಸ್ ನ ಮತ್ತೆ ಡಾಕ್ಯುಮೆಂಟ್ಸ್ ನ ಸ್ಟಾರ್ಟಿಂಗ್ ಯಾರಾದ್ರಲ್ಲಿ ಕೊಟ್ಟರು. ಆಮೇಲೆ ಆನ್ಲೈನ್ ಶಾಪಿಂಗ್ ನ ಮೈಕಲ್ ಆಲ್ಡ್ರಿಚ್ ಅನ್ನೋ ಪರ್ಸನ್ ಏನ್ ಮಾಡ್ತಾನೆ, ಇನ್ನೋವೇಟ್ ಮಾಡ್ತಾನೆ. ನೆಕ್ಸ್ಟ್ ಏನಾಯ್ತು, ಇನ್ 1982 ಫ್ರಾನ್ಸ್ ಲಾಂಚ್ಡ್ ದ ಪ್ರೆಸೆಸರ್ಸ್ ಟು ದ ಇಂಟರ್ನೆಟ್ ಕಾಲ್ಡ್ ಮಿಂಟಲ್. ಅಂದ್ರೆ ಏನು, ಫ್ರಾನ್ಸ್ ಏನ್ ಮಾಡುತ್ತೆ, ಮಿಂಟಲ್ ಅನ್ನೋ ಒಂದು ಪ್ರೊಸೆಸರ್ಸ್ ನ ಇಂಟರ್ನೆಟ್ ಅಲ್ಲಿ ಸ್ಟಾರ್ಟ್ ಮಾಡುತ್ತೆ. ಇದ್ರ ಬಗ್ಗೆ ನಿಮ್ಗೆ ಲೇಟರ್ ಆಗಿ ಹೇಳ್ತೀನಿ, ಇವಾಗ ನಿಮ್ಗೆ ಇನ್ನು ಬರುತ್ತೆ ಕ್ಲಾಸಸ್ ಅಲ್ಲಿ, ಆಗ ಹೇಳ್ತೀನಿ. ನೆಕ್ಸ್ಟ್ ಇನ್ 1990s ಟಿಮ್ ಬರ್ನರ್ಸ್-ಲೀ along with his friends Robert Kalinin, ಅಂದ್ರೇನು, ಟಿಮ್ ಬರ್ನರ್ಸ್-ಲೀ ಜೊತೆಗೆ ಅವನ ಫ್ರೆಂಡ್ಸ್ ಜಾಯ್ನ್ ಆಗಿ ಪಬ್ಲಿಷ್ಡ್ ಅ ಪ್ರಪೋಸಲ್ ಟು ಬಿಲ್ಡ್ ಅ ಹೈಪರ್ ಟೆಕ್ಸ್ಟ್ ಪ್ರಾಜೆಕ್ಟ್ ಕಾಲ್ಡ್ ವರ್ಲ್ಡ್ ವೈಡ್ ವೆಬ್. ಅಫ್ ಕೋರ್ಸ್ 1990s ಅಲ್ಲಿ ಏನಾಗುತ್ತೆ, ಬರ್ನರ್ಸ್-ಲೀ ಜೊತೆಗೆ ಅವನ ಫ್ರೆಂಡ್ಸ್ ಸೇರಿಸ್ಕೊಂಡು WWW ಅನ್ನೋ ಒಂದು ಸರ್ಚ್ ಇಂಜಿನ್ ನ ಅವರು ಕ್ರಿಯೇಟ್ ಮಾಡ್ತಾರೆ ನಮ್ಮ ಒಂದು ಇ ಕಾಮರ್ಸ್ ಅಲ್ಲಿ. ಇಟ್ಸ್ ಕ್ಲಿಯರ್? ನೆಕ್ಸ್ಟ್ ಇನ್ ಸೆಪ್ಟೆಂಬರ್ 1995 NSF begins charging for free registration domain names. ಡೊಮೈನ್ ನೇಮ್ಸ್ ನ ಕೂಡ 1995 NSF ಕಂಪನಿ ಸ್ಟಾರ್ಟ್ ಮಾಡುವಂತದ್ದು. ಸೊ ಡೊಮೈನ್ ನೇಮ್ಸ್ ಅಂದ್ರೆ ನಿಮಗೆ ಗೊತ್ತಿರುತ್ತೆ, ಈಗ ಪ್ರತಿಯೊಂದಕ್ಕೂ ಕೂಡ ಒಂದು ನೇಮ್ಸ್ ಇರುತ್ತೆ ನಮ್ಮ ಒಂದು ಕಂಪ್ಯೂಟರ್ ಅಲ್ಲಿ. ಆ ಒಂದು ನೇಮ್ಸ್ ನ ಕೂಡ ಇಲ್ಲಿ ಕ್ರಿಯೇಟ್ ಮಾಡ್ತಾರೆ 1995 ಅಲ್ಲಿ. ಸೊ ಯಾವೆಲ್ಲ ನೇಮ್ಸ್ ಅಂತ ನಮಗೆ ಲೇಟರ್ ಆಗಿ ಡಿಸ್ಕಸ್ ಮಾಡೋಣ. ದ ನೆಕ್ಸ್ಟ್
the secure socket layers, SSL. This one also short forms ಅಂಡರ್ಲೈನ್ ಮಾಡ್ತಿದ್ದೀನಿ ನೋಡ್ಕೊಳ್ಳಿ. ಇದನ್ನು ಕೂಡ ಶಾರ್ಟ್ ಫಾರ್ಮ್ಸ್ ಕೇಳೋ ಒಂದು ಚಾನ್ಸಸ್ ಇರುತ್ತೆ. ಸೊ 2 ಮಾರ್ಕ್ಸ್ ಒಂದು ಶಾರ್ಟ್ ಫಾರ್ಮ್ಸ್ ಇದ್ದೇ ಇರುತ್ತೆ ನಿಮ್ಮ ಒಂದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ಇಂದ. EDI ಆಗ್ಬೋದು, ಸೊ SSL ಆಗ್ಬೋದು, ಈ ತರ ಒಂದು ಕಂಪ್ಯೂಟರ್ಸ್ ನ ಒಂದು ಶಾರ್ಟ್ ಫಾರ್ಮ್ಸ್ ನ ಕೇಳ್ತಾರೆ, ನೆನ್ಪಿರ್ಲಿ. ಸೊ ಸೆಕ್ಯೂರ್ ಸಾಕೆಟ್ ಲೇಯರ್ಸ್ ಎನ್ಕ್ರಿಪ್ಷನ್ ಸರ್ಟಿಫಿಕೇಟ್ by Netscape in 1994 provided safe means transmit data over the internet. ಅಂದ್ರೆ 1994 ಅಲ್ಲಿ ನಮ್ಮ ಒಂದು ಎನ್ಕ್ರಿಪ್ಷನ್ ಅನ್ನೋ ಒಂದು ಸರ್ಟಿಫಿಕೇಟ್ ನ ನಮ್ಮ ಒಂದು ಇಂಟರ್ನೆಟ್ ಅಲ್ಲಿ ಯೂಸ್ ಮಾಡ್ತಾರೆ. What do you mean by encryption? It's nothing but conversion of data into codes. Encryption means conversion of data into codes. ಅಂದ್ರೆ ಏನ್ ಡೇಟಾ ಇರುತ್ತೋ ಆ ಒಂದು ಡೇಟಾನ ಕೋಡ್ಸ್ ಗೆ ಅವ್ರು ಕನ್ವರ್ಟ್ ಮಾಡ್ತಾರೆ, ಜೊತೆಗೆ ಆ ಕೋಡ್ಸ್ ನ ಮತ್ತೆ ಡೇಟಾಗೆ ಕನ್ವರ್ಟ್ ಮಾಡ್ತಾರೆ. ಈ ತರ ಒಂದು ಸಿಸ್ಟಮ್ ನ ಎನ್ಕ್ರಿಪ್ಷನ್ ಅಂತ ಕರಿತೀವಿ. ಎನ್ಕ್ರಿಪ್ಷನ್ ನ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇನ್ ಯುವರ್ ಸಿಲೆಬಸ್ ಪಾಯಿಂಟ್ ಆಫ್ ವ್ಯೂ. ಎನ್ಕ್ರಿಪ್ಷನ್ ನೀವು ಮುಂದೆ ಕೂಡ ಓದ್ತಾ ಹೋಗ್ತೀರಾ, ಸೊ ಅದಕ್ಕಾಗಿ ಹೇಳ್ತಾ ಇದೀನಿ. ಕನ್ವರ್ಷನ್ ಆಫ್ ಡೇಟಾ ಇಂಟು ಕೋಡ್ಸ್, ಕೋಡ್ಸ್ ಗೆ ಡೇಟಾನ ಕನ್ವರ್ಟ್ ಮಾಡ್ತಾರೆ, ಆಯ್ತಾ. ಈಗ ನಾವು ವಾಟ್ಸಪ್ ಅಲ್ಲಿ ಏನೋ ಕಳಿಸ್ತೀವಿ, ಹಾಯ್ ಅಂತ ಕಳಿಸಿದಾಗ ಅದು ಏನಾಗುತ್ತೆ, ನಮ್ಮ ಒಂದು ಮಧ್ಯೆ ಸರ್ಚಿನಿಂದ ಏನಾಗುತ್ತೆ, ಚೇಂಜ್ ಆಗುತ್ತೆ, ಡೇಟಾ ಚೇಂಜ್ ಆಗಿ ಕೋಡ್ಸ್ ಕನ್ವರ್ಟ್ ಆಗುತ್ತೆ. ಆ ಕೋಡ್ಸ್ ಮತ್ತೆ ಏನಾಗುತ್ತೆ, ಮತ್ತೆ ನಾವು ಅಲ್ಲಿ ರಿಸೀವ್ ಮಾಡ್ಕೊಂಡಾಗ, ಬೇರೆ ಪರ್ಸನ್ ರಿಸೀವ್ ಮಾಡ್ಕೊಂಡಾಗ ಮಾತ್ರ ಅದು ಮತ್ತೆ ಮೆಸೇಜ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದ್ರೆ ಇನ್ನು ಮಿಡಲ್ ಅಲ್ಲಿ ಅದು ಕೋಡ್ಸ್ ಕನ್ವರ್ಟ್ ಆಗುತ್ತೆ. ಯಾರು ಅದನ್ನ ನಾವು ಹ್ಯಾಕ್ ಮಾಡಬಾರ್ದು ಅನ್ನೋದು ಪಾಯಿಂಟ್ ಆಫ್ ವ್ಯೂ ಇಂದ. ಅಲ್ಲಿ ಯಾಕೆ ಎನ್ಕ್ರಿಪ್ಷನ್ ಬಂದಿದಪ್ಪ ಅಂದ್ರೆ, ಬೇರೆ ಯಾರು ಪರ್ಸನ್ಸ್ ಇಬ್ಬರ ವ್ಯಕ್ತಿ ಮಧ್ಯೆ ಇಂಟರ್ಫಿಯರ್ ಆಗಬಾರ್ದು, ಅವರ ಒಂದು ಮೆಸೇಜ್ ನೋಡಬಾರ್ದು, ಇನ್ಫಾರ್ಮೇಶನ್ ಗೊತ್ತಾಗಬಾರ್ದು ಅಂತ ಎನ್ಕ್ರಿಪ್ಷನ್ ನ ಇಟ್ಟಿರುವಂತದ್ದು. ಸೊ ಅಂದ್ರೆ ಇನ್ನು ಎನ್ಕ್ರಿಪ್ಷನ್ 1994 ಅಲ್ಲಿ ಅಡಾಪ್ಟ್ ಮಾಡ್ಕೊಳ್ಳುತ್ತಾರೆ SSL ಕಂಪನಿ. ನೆಕ್ಸ್ಟ್, ದ ಲಾರ್ಜೆಸ್ಟ್ ಆನ್ಲೈನ್ ರಿಟೇಲರ್ಸ್ ಇನ್ ದ ವರ್ಲ್ಡ್ Amazon launched in 1995 as an online bookstore, of course. ಸೊ 1995 ಹಾಗಾದ್ರೆ ಏನು, ಅಮೆಜಾನ್ ಕಂಪನಿ ಸ್ಟಾರ್ಟ್ ಆಗುತ್ತೆ. ಅಮೆಜಾನ್ ಕಂಪನಿ ಆನ್ಲೈನ್ ಅಲ್ಲಿ ಎಲ್ಲ ಒಂದು ಬುಕ್ಸ್ ನ ಕೂಡ ಸೇಲ್ ಮಾಡಬಹುದು, ತಗೊಳ್ಳೋದು ಮಾಡುತ್ತೆ. ಅಂದ್ರೆ ಆನ್ಲೈನ್ ಟ್ರಾನ್ಸಾಕ್ಷನ್ ನ ಅಮೆಜಾನ್ ಕಂಪನಿ 1995 ಸ್ಟಾರ್ಟ್ ಮಾಡುತ್ತೆ. ನಿಮ್ಗೆ ಗೊತ್ತಿರುತ್ತೆ ಅಮೆಜಾನ್ ಏನೇನು ನೋಡುತ್ತೆ, ಜಸ್ಟ್ ನಾರ್ಮಲ್ ಆಗಿ ನಾವೆಲ್ಲ ಕೂಡ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಅಲ್ವಾ. ನೆಕ್ಸ್ಟ್, eBay is an online auction site that debuted in 1995. eBay ಅಂದ್ರೆ ಆನ್ಲೈನ್ ಆಕ್ಷನ್. ಇಲ್ಲಿ ಏನಾಗುತ್ತೆ, ಪ್ರತಿಯೊಂದನ್ನ ತಗೊಳ್ಳೋದನ್ನ ಮಾರೋದನ್ನ ಕೂಡ ಮಾಡ್ತಾರೆ. ಲೈಕ್ ಸೆಕ್ಯೂರಿಟೀಸ್ ಆಗ್ಬೋದು, ಅಂದ್ರೆ ಸೆಕ್ಯೂರಿಟಿ ಮೀನ್ಸ್ ಲೈಕ್ ಬಾಂಡ್ಸ್, ಶೇರ್ಸ್, ಕಮರ್ಷಿಯಲ್ ಪೇಪರ್ಸ್, ಸೊ ಲೈಕ್ ಎನಿ ಪ್ರಾಪರ್ಟೀಸ್, ಇಂಥದನ್ನೆಲ್ಲ ಕೂಡ ನಾವು ಆನ್ಲೈನ್ ವೆಬ್ ಮುಖಾಂತರ ಕೂಡ ಬೈಯಿಂಗ್ ಅಂಡ್ ಸೆಲ್ ಮಾಡ್ತಾರೆ. ಯಾವಾಗ 1995. eBay ಅಂದ್ರೆ ಎಲೆಕ್ಟ್ರಾನಿಕ್ ವೇ ಅಂತ. eBay ಮೀನ್ಸ್ ಇಟ್ ಇಸ್ ಆಲ್ಸೋ ಒನ್ ಆಫ್ ದ ಆನ್ಲೈನ್ ಆಕ್ಷನ್. ಆಕ್ಷನ್ ಅಂದ್ರೆ ನಿಮಗೆ ಗೊತ್ತಿರುವಂತದ್ದೇ ಅಲ್ವಾ. ಅಂದ್ರೆ ಏನು, ಇಲ್ಲಿ ಎಲ್ಲ ಒಂದು ಶೇರ್ಸ್ ನ, ಲೈಕ್ ಸೆಕ್ಯೂರಿಟೀಸ್ ನ, ಕಮರ್ಷಿಯಲ್ ಪೇಪರ್ಸ್ ನ ಆಗ್ಬೋದು, ಲೈಕ್ ಪ್ರಾಪರ್ಟೀಸ್ ನ ಕೂಡ ಸೆಲ್ಲಿಂಗ್ ಅಂಡ್ ಬೈಯಿಂಗ್ ಮಾಡ್ತಾರೆ ವಿತ್ ಥ್ರೂ ಆನ್ಲೈನ್. ನೆಕ್ಸ್ಟ್, also 1995 was the inception of Yahoo, followed by Google in 1998, two leading search engines in the US. ಅಂದ್ರೆ ಏನು, US ಕಂಪನಿ ಏನ್ ಮಾಡುತ್ತೆ, ಯಾಹೋ ನಿಮಗೆ ಸ್ಟಾರ್ಟ್, ಇವಾಗ ಈಗಲೂ ಇದೆ ಯಾಹೋ, ನೆಕ್ಸ್ಟ್ 1995 ಅಲ್ಲಿ ಸೊ ಯಾಹೋ ಅನ್ನೋದು ಗೂಗಲ್ ಕಂಪನಿ, ರೈಟ್. ಗೂಗಲ್ ಕಂಪನಿ, ಸಾರಿ US ಕಂಪನಿ ನಮ್ಮ ಒಂದು ಗೂಗಲ್ ಆಗ್ಬೋದು, ಯಾಹೋ ಆಗ್ಬೋದು, ಆ ಒಂದು 1990 ಸ್ಟಾರ್ಟ್ ಮಾಡೋಂಥದ್ದು. ಆಗ್ಲೇ ನಮ್ಮ ಒಂದು ಗೂಗಲ್ ಕಂಪನಿ ಯಾಹೋನ ಫಾಲೋ ಮಾಡುತ್ತೆ. ಯಾಹೋ ಗೂಗಲ್ ಕಂಪನಿನ ಫಾಲೋ ಮಾಡೋಂಥದ್ದು. ಯಾಹೋ ಫಾಲೋಡ್ ಬೈ ಗೂಗಲ್ ಅಂದ್ರೇನು, ಗೂಗಲ್ ಕಂಪನಿನ ಯಾಹೋ ಒಂದು ಕಂಪನಿ ಸ್ಟಾರ್ಟ್ ಮಾಡುತ್ತೆ. ಸೊ ಯಾಹೋ ಮೀನ್ಸ್ ದಿಸ್ ಆಲ್ಸೋ ಸರ್ಚ್ ಇಂಜಿನ್. ಈ ಸರ್ಚ್ ಇಂಜಿನ್ ಎಲ್ಲ ಯಾರಪ್ಪ ಸ್ಟಾರ್ಟ್ ಮಾಡಿದಪ್ಪ ಅಂದ್ರೆ ನಮ್ಮೊಂದು US, ಯುನೈಟೆಡ್ ಸ್ಟೇಟ್ಸ್. ನೆಕ್ಸ್ಟ್, ಗ್ಲೋಬಲ್ ಇ-ಕಾಮರ್ಸ್ ಕಂಪನಿ PayPal begins in service in 1998 and currently operates 190 markets. Of course, global e-commerce ಕಂಪನಿ PayPal ಅನ್ನೋದು ಸ್ಟಾರ್ಟ್ ಮಾಡಿದ್ದು 1990 ಅಲ್ಲಿ. ಈಗ ಓವರ್ ಆಲ್ 190 ಮಾರ್ಕೆಟ್ಸ್ ಅಲ್ಲಿ ನಮ್ಮ ಇ ಕಾಮರ್ಸ್ ಅನ್ನೋದು
ಒಂದು ಡೆವಲಪ್ ಆಗಿದೆ, ಜೊತೆ ಎಲ್ಲಾ ಕಡೆ ಕೂಡ ಇದು ರನ್ನಿಂಗ್ ಆಗ್ತಾ ಇದೆ. And finally, the last is, as more and more people began doing business online, a need for secure communication, then transaction become apparent. In 2004, the Payment Card Industry Security Standard Council was formed. Payments card na en madutte, see this one also one of the expanded PCI. So Industry Security Standard Council, ISSC, right? So ಈ ಒಂದು ಏನ್ ಮಾಡುತ್ತೆ, ಒಂದು ಕಂಪನಿ ಕೌನ್ಸಿಲ್ ನಮ್ಮ ಒಂದು ಪೇಮೆಂಟ್ಸ್ ಕಾರ್ಡ್ ನ ಸ್ಟಾರ್ಟ್ ಮಾಡುತ್ತೆ. ಜೊತೆಗೆ ಓವರ್ ಆಲ್ ಎಲ್ಲಾ ಕಡೆ ಕೂಡ ಆನ್ಲೈನ್ ಟ್ರಾನ್ಸಾಕ್ಷನ್ ಆಗುತ್ತೆ. ಯಾವಾಗ 2004 ಅಲ್ಲಿ, ಆಗ್ಲಿಂದ ಇಲ್ಲಿವರೆಗೂ ಕೂಡ ಎಲ್ಲವೂ ಕೂಡ ಆನ್ಲೈನ್ ಟ್ರಾನ್ಸಾಕ್ಷನ್ ಆಗ್ತಿದೆ. ದಿಸ್ ವಾಸ್ ದ ಹಿಸ್ಟ್ರಿ ಆಫ್ ಇ ಕಾಮರ್ಸ್. ಅಂದ್ರೆ ಏನು, ಲೈಕ್ ಹಿಸ್ಟ್ರಿ ಇ ಕಾಮರ್ಸ್ ಅಂದ್ರೆ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂತ ನಾನು ಇದ್ರ ಬಗ್ಗೆ ಹೇಳ್ತಿರೋಂಥದ್ದು. Once explain, which one Ambika? This one, right? Last topic. ಅಂದ್ರೆ ಏನು, ಲಾಸ್ಟ್ ಅಲ್ಲಿ 2004 ಅಲ್ಲಿ ಏನಾಗುತ್ತೆ, ಸೊ ISSC ಇಂಡಸ್ಟ್ರಿ ಸೆಕ್ಯೂರಿಟಿ ಸ್ಟ್ಯಾಂಡರ್ಡ್ ಕೌನ್ಸಿಲ್ ಅನ್ನೋದು ಏನಾಗುತ್ತೆ, ಫಾರ್ಮ್ ಆಗುತ್ತೆ. ಆ ಒಂದು ಫಾರ್ಮ್ ಆದಾಗ ಅದೇನ್ ಮಾಡುತ್ತೆ, ಎಲ್ಲ ಒಂದು ಪೇಮೆಂಟ್ಸ್ ಕಾರ್ಡ್ ನ ಸ್ಟಾರ್ಟ್ ಮಾಡೋದು. ಪೇಮೆಂಟ್ಸ್ ಕಾರ್ಡ್ ಅಂದ್ರೆ ಏನು ನಿಮ್ಗೆ ಗೊತ್ತಿರುತ್ತೆ, ನಮ್ಗೆ ಕ್ರೆಡಿಟ್ ಕಾರ್ಡ್ಸ್ ಆಗ್ಬೋದು, ಡೆಬಿಟ್ ಕಾರ್ಡ್ಸ್ ಆಗ್ಬೋದು, ಸೊ ಶಾಪಿಂಗ್ ಕಾರ್ಡ್ಸ್, ಇದನ್ನೆಲ್ಲ ಕೂಡ ಅದೇ ಒಂದು ಫಾರ್ಮ್ ಮಾಡುತ್ತೆ. ಆಗ್ಲಿಂದ ಇಲ್ಲಿವರೆಗೂ ಕೂಡ ಎಲ್ಲರೂ ಕೂಡ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ತಾ ಬರ್ತಿದ್ದಾರೆ. ಅಂದ್ರೆ ಏನು, 2004 ಆನ್ವರ್ಡ್ಸ್ ಅಲ್ಲಿ ಎಲ್ಲರೂ ಕೂಡ ಆನ್ಲೈನ್ ಬಿಸ್ನೆಸ್ ನ ಮಾಡ್ತಿದ್ದಾರೆ. ಸೊ 2004 ಇಂದಾನೇ ತುಂಬಾ ಒಂದು ಪಾಪ್ಯುಲರ್ ಆಗಿತ್ತು ನಮ್ಮ ಒಂದು ಆನ್ಲೈನ್ ಟ್ರಾನ್ಸಾಕ್ಷನ್ಸ್. Right? This was the history of e-commerce. Did you understand, my dear students? Is ಅಂದ್ರೆ ಏನು, ನಾನು ಇವತ್ತಿನ ಕ್ಲಾಸ್ ಅಲ್ಲಿ ಡೆಫಿನೇಷನ್ ಆಫ್ ಇ ಬಿಸ್ನೆಸ್ ಬಗ್ಗೆ ಹೇಳಿದೆ ಅಂಡ್ ಇ ಕಾಮರ್ಸ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದೆ ಅಂಡ್ ಹಿಸ್ಟ್ರಿ ಆಫ್ ಇ ಕಾಮರ್ಸ್ ಬಗ್ಗೆ ಹೇಳ್ತಿದ್ದೀನಿ. The next one is futures of e-commerce technology. Futures of e-commerce technology. ಸೊ ಇದರಲ್ಲಿ ಒಂದು 2 ಟಾಪಿಕ್ ನಾನು 2 ಒಂದು ಪಾಯಿಂಟ್ಸ್ ನ ಎಕ್ಸ್ಪ್ಲೈನ್ ಮಾಡಿ ಅದನ್ನ ಅದಾದ್ಮೇಲೆ ಇದನ್ನ ವೈಂಡ್ ಅಪ್ ಮಾಡ್ತೀನಿ. ಬಿಕಾಸ್ ಆಫ್ who's messaging? Ma'am, doubt. Yes ma'am, what's your doubt, Ambika? ಓಕೆ, ಇಲ್ಲಿಗೆ ಸ್ಟಾಪ್ ಮಾಡಿರೋಣ. ಡೌಟ್ಸ್ ಇದೆಯಂತೆ ಅಲ್ಲಿ ಕ್ಲಾರಿಟಿ ಕೊಡ್ಕೊಳ್ಳೋಣ. ಅಂದ್ರೆ ಏನು, ಇವತ್ತಿನ ಕ್ಲಾಸ್ ಅಲ್ಲಿ ನಾನು ಜಸ್ಟ್ ಈ ಬಿಸ್ನೆಸ್ ಮೀನಿಂಗ್ ಒನ್ಸ್ ಅಗೇನ್ ಹೇಳ್ತೀನಿ. ಬಿಸ್ನೆಸ್ ಇಸ್ ವಾಟ್, ಡೂಯಿಂಗ್ ಬಿಸ್ನೆಸ್ ಎಲೆಕ್ಟ್ರಾನಿಕಲಿ. ಸೊ ಅನ್ಲೆಸ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಓವರ್ ಇಂಟರ್ನೆಟ್ ಈಸ್ ನೌನ್ ಆಸ್ ಈ ಬಿಸ್ನೆಸ್. ಅದ್ರ ಬಗ್ಗೆ ಕೆಲವೊಂದು ನೋಟ್ಸ್ ಅಲ್ಲಿ ಪಾಯಿಂಟ್ಸ್ ನ ಮೆನ್ಷನ್ ಮಾಡಿದ್ದೀನಿ, ಅದನ್ನ ಓದ್ಕೋಬೇಕಾಗುತ್ತೆ. ದೆನ್ ಡೆಫಿನೇಷನ್, ಜನರಲ್ ಡೆಫಿನೇಷನ್ ಇದೆ. ಅಂಡ್ ಇ ಕಾಮರ್ಸ್ ಅಂದ್ರೆ ಇ ಕಾಮರ್ಸ್ ಇಸ್ ವೇರ್ ಬಿಸ್ನೆಸ್ ಆನ್ ದ ಟ್ರಾನ್ಸಾಕ್ಷನ್ ಟೇಕ್ ಪ್ಲೇಸ್ ಬೈ ಅವರ್ ಟೆಲಿಕಮ್ಯುನಿಕೇಶನ್ ನೆಟ್ವರ್ಕ್, ಎಸ್ಪೆಷಲಿ ಥ್ರೂ ಇಂಟರ್ನೆಟ್. ಇಟ್ ಮೀನ್ಸ್ ಡೂಯಿಂಗ್ ಬಿಸ್ನೆಸ್ ಎಲೆಕ್ಟ್ರಾನಿಕಲಿ. ಅಂಡ್ ಎಲೆಕ್ಟ್ರಾನಿಕ್ ಕಾಮರ್ಸ್ ಅಂದ್ರೆ ಏನು, ಎಲೆಕ್ಟ್ರಾನಿಕ್ ಕಾಮರ್ಸ್ ಇಸ್ ನಥಿಂಗ್ ಬಟ್ e-commerce trading on products or services using computer networks. ಕಂಪ್ಯೂಟರ್ ನೆಟ್ವರ್ಕ್ ನ ಯೂಸ್ ಮಾಡ್ಕೊಂಡು, ಅಂದ್ರೆ ಇಂಟರ್ನೆಟ್ ನ ಯೂಸ್ ಮಾಡ್ಕೊಂಡು ಎಲ್ಲ ಒಂದು ಪ್ರಾಡಕ್ಟ್ ನ ಬೈ ಮಾಡೋದು, ಸೆಲ್ ಮಾಡೋದು ಮಾಡ್ತೀವಿ. ಜೊತೆಗೆ ಮೊಬೈಲ್ ಕಾಮರ್ಸ್ ಇದೆ, ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಮಾಡ್ತೀವಿ, ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್, ಇಂಟರ್ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡ್ತಾರೆ, ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಮಾಡ್ತಾರೆ, ಎಲೆಕ್ಟ್ರಾನಿಕ್ ಡೇಟಾ ಇಂಟರ್ಚೇಂಜ್ ಮೀನ್ಸ್ ದೆನ್ ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಆಗ್ಬೋದು, ಆಟೋಮೇಟೆಡ್ ಡೇಟಾ ಕಲೆಕ್ಷನ್ ಸಿಸ್ಟಮ್. ಡೇಟಾ ಕಲೆಕ್ಷನ್ ಅಂದ್ರೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡುವಂಥದ್ದು. ಹೇಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತೀರಿ? ಗೂಗಲ್ ಮುಖಾಂತರ ಮಾಡ್ತೀರಾ, ವಿಕಿಪೀಡಿಯಾ ಮುಖಾಂತರ ಮಾಡ್ತೀರಾ, ಸರ್ಚ್ ಇಂಜಿನ್ ಯೂಸ್ ಮಾಡ್ಕೊಂಡು, ರೈಟ್, ಗೂಗಲ್ ಕ್ರೋಮ್ ನ ಯೂಸ್ ಮಾಡ್ಕೊಂಡು ಕೂಡ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತೀರಾ. ಜೊತೆಗೆ ಈಗ ಓವರ್ ಆಲ್ ವರ್ಲ್ಡ್ ವೈಡ್ ವೆಬ್ WWW ಸರ್ಚ್ ಇಂಜಿನ್ ಯೂಸ್ ಮಾಡ್ಕೊಂಡು ಎಲ್ಲ ಒಂದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇದಾರೆ. ಅಂಡ್ ಹಿಸ್ಟ್ರಿ ಬಗ್ಗೆ ಕೂಡ ಮಾತಾಡಿದ್ದೀನಿ. So in the next class we will discuss about the features of e-commerce and ಅದು ಆದ್ಮೇಲೆ ಡಿಫರೆನ್ಸ್ ಬಿಟ್ವೀನ್ ಇ ಬಿಸ್ನೆಸ್ ಅಂಡ್ ಇ ಕಾಮರ್ಸ್. ಈ ಎರಡು ಟಾಪಿಕ್ ಕೂಡ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಫಿನಿಶ್ ಮಾಡೋಣ. ಸೊ ನಿಮ್ಮ ಒಂದು ಫಸ್ಟ್ 2 ಚಾಪ್ಟರ್ಸ್ ಎರಡು ಕೂಡ ಥಿಯರಿ ಆಗಿರೋದ್ರಿಂದ ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ. ಈ ಥಿಯರಿ ನಿಮಗೆ ಈಸಿಯಾಗಿ ಅರ್ಥ ಆದ್ರೆ ರಿಮೈನಿಂಗ್ 3 ಕೂಡ ಪ್ರಾಕ್ಟಿಕಲ್ ಓರಿಯೆಂಟೆಡ್, ಅದು ನಿಮಗೆ ಈಸಿಯಾಗಿ ಅಂಡರ್ಸ್ಟುಡ್ ಆಗುತ್ತೆ.